ಫ್ಯಾಕ್ಟ್ರಿ ವಿಷಯ ಎಲ್ಗನ ಬಂತು? ಫ್ಯಾಕ್ಟ್ರಿ ಎಲ್ಲ ನಮಗೆ ಸಿಗ್ತದ? ಎಲ್ಗನ ಬಂತು ಫ್ಯಾಕ್ಟ್ರಿ ವಿಷಯ? ರೀ ಫ್ಯಾಕ್ಟ್ರಿ ವಿಷಯ ಬಂದೈತೆ, ಇನ್ನೇನು ಅರ್ಧ ಮುಕ್ಕಾಲು ಮುಗ್ದೋಗ್ಬಿಟ್ಟೈತೆ, ಇನ್ನೊಂದು ಚೂರು ಮುಗಿಬೇಕು ರೀ. ಇನ್ನೂ ಅವೇನೇನೋ ಮಿಸ್ಸಿನ್ನು ಅವು ಇವು ಏನೇನೋ ತರಬೇಕಂತೆ. ಅವೆಲ್ಲ ಶ್ಯಾನೇನ್ಯಾ ಇದೈತೆ ತರೋದೆಲ್ಲನೂ. ಅದಕ್ಕೆ ಎಲ್ಲ ತಂದು ಮಾಡಿ ಇನ್ನೂ ಭಾಳ ಕೆಲಸ ಐತೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವ್ಯಾಕೆ ಬಂದ್ರಿ ಊರಕ್ಕೆ? ಸುಮ್ಕೇಣಿ ಯಾವಾಗೂ ಬರ್ಬಾರ್ದಾಗಿತ್ತು ನೀವು. ಸುಮ್ಕೇಣಿ ನಿಮ್ಮ ಪಡಗು ನೀವು ಇದ್ದಿದ್ರೆ ಆಯ್ತಿರಲ್ವಾ? ಫ್ಯಾಕ್ಟ್ರಿ ಎಲ್ಲ ಮುಗಿಲಿ, ಆಮೇಕಿಂದ ಬೇಕಾದ್ರೆ ಬರೀವ್ರಂತೆ, ಸರಿನಾ? ಸಾವುಕಾರರ ಬಗ್ಗೆ ಎಲ್ಲನೂ ಹೆಂಗೋ ಮಾತಾಡ್ತಾ ಇದ್ರು ರೀ. ಆದರೆ ನಾನು ಹೆಂಗೋ ದುಡಿಯೋಕೆ ಒಳ್ಳೆ ಮಾರ್ಗ ಹುಡುಕಬಿಟ್ಟಿದ್ದೀನಿ. ಸರಿನಾ? ನೋಡಿ, ಇನ್ನೊಂದು ವಿಷಯ ಹೇಳ್ತೀನಿ. ನೀವು ಜಾಸ್ತಿ ಊರಕ್ಕೆ ಬರೋಕ್ಕೆ ಹೋಗ್ಬೇಡಿ. ಜನ ನಾಲ್ಕು ಮಾತಾಡ್ತಾರೆ ಸುಮ್ಮನೆ ನನ್ನ ಬಗ್ಗೆ, ಸಾವುಕಾರರ ಬಗ್ಗೆ. ಅವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಗೊತ್ತಲ್ಲ ಏನು ಅಂತ, ಬೆಂಕಿ ನಾನಂತೂ ಯಾರ ಬಗ್ಗೆನೂ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನಂತೂ. ನಾವೇನು ಚೆನ್ನಾಗಿ ದುಡ್ದು ಹಪ್ಪದ್ದಿ ಹಾಗೆ ನಿನ್ನ ತಂಗಿ ಅವಳಲ್ಲ ಸುಮಾ, ಅವರೆಲ್ಲರಿಗೂ ನನಗೆ ಸಂದಕ್ಕಿರ್ಬೇಕು ನಾವು. ಏನು ಗಂಡ ಏನ್ರದು ಬೀದಿನ ನಿಂತ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ ಏನೋ ನಮ್ಮ, ನನಗೂ ಗೊತ್ತಿಲ್ಲ. ಏನೋ ಎಲ್ಲರೂ ನೋಡಲಿ ಅಂತ ಹೇಳ್ಬಿಟ್ಟು ಅದೇ ಊರೆಲ್ಲನೂ ಸಾವುಕಾರನಿಂದ ತಿರುಗ್ತಾವಳೆ ಅಂತ ಊರಾಗೆಲ್ಲ ಪುಕಾರ್ ಮಾಡ್ಬಿಟ್ಟವ್ರಲ್ಲ. ಅದಕ್ಕೆ ನನಗೆ ನಾನು ಗಂಡನ ಜೊತೆ ಸಂದಕ್ಕಿವ್ನಿ, ನಾನು ನನ್ನ ಗಂಡ ಕ್ಲೋಸಾಗಿ ಇವ್ನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಳ್ಳೋಕ್ಕೆ ಅರ್ಧ ಗಂಟೆಯಿಂದನೂ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾವಳೆ. ಏನವ್ರ ಮನೆ ಇಲ್ವೇ, ಅವ್ರು ಹೊಲ ಇಲ್ವೇ ಹೋಗಿ ಮಾತಾಡೋಕ್ಕೆ? ಇಲ್ಲ ಯಾವುದೋ ದೇವಸ್ಥಾನದ ಕುಂತ್ಕೊಂಡು ಮಾತಾಡ್ಬೋದು ನೋಡು. ಬೇಕಂತ ನೀನು ಬೀದಿನಾಗ ನಿಂತ್ಕೊಂಡು ಮಾತಾಡ್ತಿರೋದು ಇವರು. ಇವಳು ಎಷ್ಟು ನಾಟಕ ಆಡಿದ್ರು ಹಳ್ಳಿನಾಗ ನಂಬಕ್ಕೆ ಯಾರೂ ಇಲ್ಲ ಬಿಡು. ಇವಳು ಹೇಳಿದ್ದೆಲ್ಲ ನಂಬ್ಕೊಂಡು ಕೂತ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಅದೇನೇನಿಯ ಯಾರು ಹೇಳಿದ್ದೆಲ್ಲ ನಂಬಕ್ಕೆ? ಗಂಡ ಜೊತೆ ಸಂದಕ್ಕಿದ್ದೀನಿ ಅಂತ ತೋರಿಸ್ಕೊಳಕ್ಕೆ ಈ ಪಾರ್ಟಿ ಬಿಲ್ಡಪ್ ಕೊಡ್ತಾವಳೆ ಕಂತ್ರಿ. ತೋರಿಸ್ಕೊಳ್ಳಿ. ಅದು ಎಷ್ಟು ದಿನ ನಡೀತದೋ ನಡೀಲಿ, ಅದನ್ನು ನೋಡೇ ಬಿಡೋಣ. ಅದೇ ಮತ್ತೆ ಅಯ್ಯೋ ಹಿಂಗ್ಯಾ ಕರ್ಕ ಬಂದೆ ನನ್ನ. ಎಲ್ಲರೂ ನೋಡ್ತಾವ್ರೆ, ನಾವು ಆಸ್ಪತ್ರೆಗೆ ಹೋಯ್ತಾ ಇದ್ದೀವಿ ಅಂತ ಯಾರೂ ಅನ್ಕೊಳ್ಳಲ್ಲ. ಎಲ್ಲ ಸುತ್ತಾಡಕ್ಕೆ ಹೋಯ್ತಾ ಇದ್ದೀನಿ ಅಂತ ಅನ್ಕೊಬಿಡ್ತಾರೆ. ನೀನು ಅದಕ್ಕೆ ನಾನು ಹೇಳಿದ್ದು, ನಾನು ಬಸ್ಸಿಗೆ ಬತ್ತೀನಿ ಹೋಗು ಅಂತ ಹೇಳ್ಬಿಟ್ಟು ನೀನೇ ಕೇಳ್ತಾನೆ ಇಲ್ಲ. ಅಯ್ಯೋ ಯಾರೇನ ಅನ್ಕೊಳ್ಳಿ ಬಿಡು, ಅನ್ಕೊಳ್ಳಿ ಅಂತಲೇ ಹೋಯ್ತಿರೋದು. ಅಲ್ಲೋಡು ನಿನ್ನ ಗಂಡನೂ ನಿನ್ನ ಸೌತಿ ಇಬ್ರು ಹೆಂಗೆ ನಿಂತ್ಕೊಂಡವ್ರೆ ಅಂತ ಹೇಳ್ಬಿಟ್ಟು. ಅವನೇ ಅಷ್ಟು ರಾಜಾರೋಷ ನಿಂತ್ಕೊಂಡಿರ್ಬೇಕಾದ್ರೆ ನಾನು ನೀನು ಫ್ರೆಂಡ್ಸ್ ಅಷ್ಟೇ. ನಾವು ಹಿಂಗೆ ನಿಂತ್ಕೊಳ್ತಿರೋದ್ರಾಗ ಏನಾಗ್ತೈತೆ ನಿಂತ್ಕೊಂಡ್ರೆ? ಅನ್ಕೊಳ್ಳಿ ಬಿಡು. ಅಯ್ಯೋ ಅಲ್ಲಿ ನೋಡೆ ಸರೋಜಿ, ಅಲ್ಲಿ ನೋಡು ಮಮ್ತಿ, ಆ ಹುಡುಗ ಹೇಳ್ತಿದ್ನಲ್ಲ ಅದು ಯಾವುದೋ ಹುಡುಗ ಬರ್ತಾನೆ ಅಂತ, ಆ ಹುಡುಗನ ಜೊತೆ ಗಾಡಿನಾಗ ಹೋಯ್ತಾವಳೆ. ಅಲ್ಲಿ ನೋಡು ಮಮ್ತಿ ನೋಡು. ಅಯ್ಯೋ ನೀನು ಬೇಕಂತಾನೆ ಸ್ಲೋಗಿ ಹೋಗ್ತಾ ಇದೆಯಾ ಅನ್ನಿಸ್ತೈತೆ. ನೋಡಿ ಎಲ್ಲ ನಮ್ಮನ್ನೇ ನೋಡ್ತಾವ್ರೆ. ಸ್ವಲ್ಪ ಬೇಗ ಹೋಗು, ನೀನು ಬೇಗ ಹೋಗು. ಬೇಕಂತ ಗಾಡಿ ನಿಲ್ಸಿರೋದೆ ನಾನು. ಸುಮ್ಮನೆ ಇರು, ನೋಡ್ಲಿ ನಮ್ಮ ಗಾಡಿನ ನೋಡ್ಲಿ, ಎಲ್ಲ ನೋಡ್ಲಿ. ನಿನ್ನ ಗಂಡನೂ ಬಿತ್ತರಿ ಹುಡ್ಕೊಳ್ಳಿ, ಸುಮ್ಮನೆ ಇರು. ಊರು ಜನ ಏನೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನೀನು ತಲೆ ಕೆಡಿಸ್ಕೋಬಾರ್ದು. ನೀನು ನಿನಗೋಸ್ಕರ ಬದುಕಬೇಕು. ಯಾರೇನೋ ನೋಡ್ತಾರೆ, ಯಾರೇನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನೋಡ್ಲಿ ಎಲ್ಲ ನೋಡ್ಲಿ ಅಂತಲೇ ಕುಯ್ ಅಂತ ಆಳ ನೋಡ್ಕೊಂಡು ನಿಂತಿರೋದು ನಾನು. ನೋಡ್ಲಿ ಎಲ್ಲ ನೋಡ್ಲಿ. ನೀನೇನು ಚೀಪಾಗಿಲ್ಲಮ್ಮ. ನೋಡಿಲಿ 2 ಲಕ್ಷ ರೂಪಾಯಿ ಗಾಡಿ ಇದು. ಇಲ್ಲ ಮಮ್ತಿ, ಇವನು ಅದೇ ಲವ್ವರು ಅಂತ ಹೇಳ್ಬಿಟ್ಟು ಒಂದು ಕಿತ ಬಂದ್ಬಿಟ್ಟು ನನ್ನ ತಂಗಿನ ಮದುವೆ ಮಾಡ್ಕೊತೀನಿ ಅಂತ ಬಂದಿದ್ನಲ್ಲ ಅವನು ತಾನೇ. ಅಯ್ಯೋ ನಾನು ಬಿಟ್ಟಿದ ತಕ್ಷಣ ಆಗಲೇ ಲವ್ವರ್ನ ಕರೆಸ್ಕೊಬಿಟ್ಟು ಬೈಕಾಗಿ ಹೋಯ್ತಿರೋದು ನೋಡು. ಯಪ್ಪ ಶಿವನೇ, ಎಂಥ ದೊಡ್ಡ ಬೈಕಿದು. ನನ್ನ ಹತ್ರ ನೆಟ್ಟಿಗೆ ಓಡಾಡಕ್ಕೆ ಒಂದು ಗಾಡಿನೂ ಇಲ್ಲ. ಇವ್ನು ನೋಡು. ಅಯ್ಯೋ ಮಮ್ತಿ ಹೋಗತ್ಲಾಗೆ ಮಮ್ತಿನೇ ನೀನು ಮೇಲ್ಗಡೆ ಕೊಂಟೋಗ್ಬಿಟ್ಲಾ. ಇವನ ಜೊತೆ ಹೋಯ್ತಾ ಇದ್ರೆ ನನಗೆ ಹೊಟ್ಟೆ ಎಲ್ಲ ಉರಿತಾಯ್ತಲ್ಲ ನನಗೆ. ಥೂ, ಇವಳು ಮಕ್ಕ ಮುಚ್ಚ, ಇವಳು ಹಾಳಾಗೋಗ. ನನಗಂತೂ ಹೊಟ್ಟೆ ಎಲ್ಲ ಉರಿದೋಯ್ತೈತೆ. ಮಮ್ತಿ ಇವನ ಜೊತೆ ಯಾಕೆ ಓಡಾಡಬೇಕು? ಈಗ ನೋಡಿ ನಾನು ಇವಳಿಗೆ ಸರಿಯಾಗಿ ಹೊಟ್ಟೆ ಉರಿಸ್ತೀನಿ ಶಾರ್ತಿಗೆ. ಯಾರಕ್ಕ ಅದು? ಆ ಹುಡುಗ ಯಾರಕ್ಕ? ಅಂತ ಸಂದಕವನಲ್ಲಕ್ಕ, ಒಳ್ಳೆ ಗಾಡಿನಾಗ ಹೋಯ್ತಾ ಇದ್ರೆ ಹೀರೋ ನೋಡ್ದಂಗೆ ಆಯ್ತೈತೆ. ಮಮ್ತಿಗಂತೂ ಒಳ್ಳೆ ಫ್ರೆಂಡ್ ಸಿಕ್ಬಿಟ್ಟವನಿ ಅನ್ನಿಸ್ತದೆ. ಅಲ್ಲಿ ನೋಡು ಯಪ್ಪ ನಮ್ಮ ಗಂಡುಗಳವ್ರೆ ಬಾಣ್ಲಿ ನನ್ನ ಮಕ್ಕಳು. ಅಲ್ಲಿ ನೋಡು ಎಂಥ ಸಂದಕವನಿ, ಯಾವ್ದನ ಹೀರೋ ಥರ ಇರಬೇಕು. ಯಾವ್ದನ ಹೀರೋನೋ ಏನೋ ಅಲ್ಲ. ಮಮ್ತಿಗೆ ಅದು ಹೆಂಗೆ ಫ್ರೆಂಡ್ ಆದ ಅಂತಾನೆ ನೀನು ಗೊತ್ತಾಯ್ತಿಲ್ಲ ಕಣಕು. ಗಾಡಿ ನೋಡ್ದೇನಕ್ಕ ಗಾಡಿ. ಅಯ್ಯೋ ಶಿವನೇ, ಯಪ್ಪ ಗಾಡಿ ನೀನೇ 2-3 ಲಕ್ಷ ಇರ್ತದ ಏನೋ. ಯಾರೈತಕ್ಕ ಯಾರ್ದತ್ರ ಐತಕ್ಕ ನಮ್ಮ ಊರಾಗಂತ ಗಾಡಿ? ನೀನೇ ಹೇಳು. ನೋಡ್ದ ಎಂಥ ಸಂದಕೈತೆ ಗಾಡಿ. ನಾನಂತೂ ಇದೇ ಮೊದಲನೇ ಕಿತ್ತ ನೋಡ್ತಾ ಇರೋದು. ನೋಡು ಹೆಂಗೈತೆ. ರೀ ನೋಡ್ದೇನ್ರಿ ಮಮತಾ, ನಿಮ್ಮ ಎಂಡ್ರು ಯಾವನ್ ಜೊತೆ ಹೆಂಗೆ ಸುತ್ತಾವಳೆ ಅಂತ ಹೇಳ್ಬಿಟ್ಟು ಎಂಥ ದೊಡ್ಡ ಗಾಡಿ, ಎಂಥ ಸಂದಕ್ಕಿರೋ ಗಾಡಿನಾಗ ತಿರುಗ್ತಾವಳೆ ಅಂತ ಹೇಳ್ಬಿಟ್ಟು ನೋಡ್ದೇನ್ರಿ ನೀವು? ನೋಡಿದ್ರ ನನಗಂತೂ ಸಹಿಸಕ್ಕಾಯ್ತಿಲ್ಲ, ಹೊಟ್ಟೆಲ್ಲ ಉರಿತೈತೆ. 4 ಕೆನ್ನೆ ಪಟ ಅಂತ ಬಾರಿಸ್ಬಿಟ್ಟು ಬರ್ಬೇಕ್ರಿ ನೀವು. ನನಗೆ ಗೊತ್ತಿಲ್ಲ ನೀವು ಅದು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅವಳಂತೂ ಅವನ ಜೊತೆ ಓಡಾಡಬಾರ್ದು, ನಿಜವಾಗ್ಲೂ ಓಡಾಡಬಾರ್ದು. ನಂಗಂತೂ ಸಹಿಸಕ್ಕಾಯ್ತಿಲ್ಲ. ಯಾಕೆ ಸಹಿಸಬೇಕು? ನೀವು ಹೋಗ್ಬಿಟ್ಟು ಕೆನ್ನೆಗೆ ಬಾರಿಸ್ಬಿಟ್ಟು ಹೇಳಿ ಇನ್ನೊಂದು ಕಿತ ಅವನ ಜೊತೆ ಓಡಾಡಬಾರ್ದು ಅಂತ ಹೇಳ್ಬಿಟ್ಟು. ಯಾವನ ಹೀರೋ ಥರ ಇರೋ ಹುಡುಗ ಸಿಕ್ಬಿಟ್ಟವನಿ ಅಂತ ಹೇಳ್ಬಿಟ್ಟು ಮಾನ ಮರ್ವದಿ ಬಿಟ್ಬಿಟ್ಟು ಊರಾಗೆಲ್ಲ ತಿರ್ಗದೇನ್ರಿ? ಇದೆಲ್ಲ ನಂಗೆ ಇಷ್ಟ ಆಗಕ್ಕಿಲ್ಲ. ಹೋಗಿ ನೀವು ಹೋಗ್ಬಿಟ್ಟು ಹೇಳೋಗಿ ನೀವು. ಹೋಗ್ಬಿಟ್ಟು ಅವಳು ಬತ್ತಾಳೆ ಅನ್ನಿಸ್ತ ಸಾಯಂಕಾಲಕ್ಕೆ ಮಂತಕ್ಕೆ ಹೋಗ್ಬಿಟ್ಟು ಕಪಾಳ ಕೊಡ್ಬಿಟ್ಟು ಬನ್ನಿ ಹೇಳ್ತೀನಿ. ನನಗೇನಂತೂ ಇಷ್ಟ ಆಯ್ತಿಲ್ಲ ನನಗಂತೂ. ಆಗಲೇ ಉರಿ ಶುರು ಆಯ್ತೈತೆ.
ಲೇ ಅದು ಹೆಂಗೆ ನಾನು ಕಪಾಳು ಕೊಡ್ಬಿಟ್ಬಿಡ್ಲಿ. ಅದು ಹೆಂಗ್ ಹೊಡೆದು ಬರ್ತೀರ ನಂಗಂತೂ ಗೊತ್ತಿಲ್ಲ. ನೀವು ಸುಮ್ಕೆನೆ ಕಪಾಳ ಕೊಡ್ದು ಬರಬೇಕು. ನೋಡ್ರಿ ಅವಳು ನಿಮ್ಮ ಮುಂದೆ ನಿಮಗೆ ಹೆಂಗ್ ತಿರುಗ್ತಾವಳೆ ಯಾವನ್ ಜೊತೆ ನೀವು ಅದು ಹೆಂಗ್ ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಸುಮ್ಮನೆ ತಗೊಂಡೋಗಿ 4 ಬಾರಿಸ್ರಿ, ಮುಚ್ಕೊಂಡು ಮೂಲೆ ಕುಂತ್ಕೊಂತಾಳೆ. ನನಗಂತೂ ಹೊಟ್ಟೆ ಉರಿತೈತೆ. ಅವಳು ಸಂದಕ್ಕಿರೋದು ನೋಡ್ರಿ ಹುಡುಗನು ಸಂದಕವನೇ, ಜೊತೆಗೆ ಆ ದೊಡ್ಡ ಗಾಡಿನೂ ಸಂದಕೈತೆ. ಆ ಗಾಡಿನಾಗೆ ಹೋಯ್ತಾ ಇದ್ರೆ ನಂಗೆ ಹೊಟ್ಟೆ ಎಲ್ಲ ಉರಿತದೆ. ನಿಮ್ಮನ್ನ ಬಿಟ್ಟ ಮೇಲೆ ಅವಳು ಬೀದಿಗೆ ಬೀಳ್ತಾಳೆ, ಬೀದಿ ಬಿಕಾರಿ ಆಯ್ತಾಳೆ ಅಂತ ಅನ್ಕೊಂಡಿದ್ರೆ ನೋಡಿದ್ರೇನ್ರಿ ಹೆಂಗ್ ರಾಜರೋಸವಾಗಿ ಎಂತ ಸಂದಕಿರ ಗಾಡಿನಾಗ ತಿರುಗ್ತಾವಳೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ನಂಗೆ ಸಹಿಸಕ್ಕಂತೂ ಆಯ್ತಾ ಇಲ್ಲ ದೇವರಣೆಗೂ. ಅದೇನು ಮಾಡ್ತೀರೋ ನೀವು ಅದೆಲ್ಲ ನನಗೆ ಗೊತ್ತಿಲ್ಲ. ನೀವಂತೂ ಹೋಗ್ಬಿಟ್ಟು ಸರಿಯಾಗಿ ರುಬ್ಬೇಕು ಅಷ್ಟೇನೆ. ನೀಯ ಲೇ ಇದೊಳ್ಳೆ ಸೊರೈತೆ ಶಾರದಿ ನಿಂದು. ರುಬ್ಬೇಕು ಮಾಡಬೇಕು ಅಂದರೆ ನಾನು ಇಲ್ಲಿಂದ ಹೋಗ್ಬಿಟ್ಟು ರುಬ್ಬಿ ಮಾಡೋಕ್ಕಾಯ್ತದೆ? ಹೋದ್ರೆ ಹೋಗ್ಲಿ ಬಿಡು, ಆಳ್ಬಿದ್ದೋಗ್ಲಿ. ಅವಳು ಯೋಗ್ಯತೆನೇ ಅಷ್ಟು. ಅವನು ಮೊದಲನೇ ಲೋವರ್ ಅಂತೆ. ನಾನು ಎಲ್ಲೋ ನನ್ನ ಬಿಟ್ಟ ಮೇಲೆ ಲೋಪರು ಕರ್ಸ್ಕೊಬಿಟ್ಟವಳು ಲೋವರ್ನ ಮನೆ ಕರ್ಸ್ಕೊಬಿಟ್ಟು ಈಗ ಹಿಂಗೆಲ್ಲ ಕಂತ್ರಿ ಕೆಲಸ ಮಾಡ್ತಾವಳಿ. ನನಗೆ ಗೊತ್ತಿತ್ತು ಅವ್ನು ಲೋವರು ಅಂತ ಹೇಳ್ಬಿಟ್ಟು. ನೀನು ಮದುವೆ ಮಾಡ್ಕೊಳ್ದಕ್ಕಿಂತ ಮುಂಚೆ ವಿಷಯ ಎಲ್ಲ ಗೊತ್ತಾಯ್ತು ಲವ್ವರ್ ಅಂತ ಇವನು. ಇವಾಗ ನೋಡಿ ಹಂಗೆ ತಿರುಗ್ತಾವ್ರಿ. ತಿರ್ಕೊಂಡು ಹಾಳಾಗೋಗ್ಲಿ ಬಿಡು. ಏನ್ರಿ ಲೋವರ? ಆ ಮಮತನ ಮೂತಿಗೆ ಅಷ್ಟು ಚೆನ್ನಾಗಿರೋ ಲೋವರ ಅಂತ ಸಂದಕಿರೋ ಹುಡುಗನೇನ್ರಿ? ಅಲ್ಲರಿ ಅದು ಹೆಂಗ್ರಿ ಅಷ್ಟೊಂದು ಚೆನ್ನಾಗಿರೋ ಹುಡುಗ ಅವಳಿಗೆ ಸಿಕ್ಬಿಟ್ಟ ಅಲ್ವೇ? ಅವಳು ಮಕ ಮುಚ್ಚ ಅವಳು ಏನು ಸಂದಕೊಳ್ರಿ, ನನಗಿನ್ನ ಸಂದಕೊಳ ನೋಡ್ರಿ. ಅವಳಿಗೆ ಮಾತ್ರ ಎಂತ ಸಂದಕಿರೋ ಲೋವರ್ ಅವನೇ. ನನಗಂತೂ ಉರಿದೋಯ್ತಾಯ್ತು ನನಗಂತೂ ಹೊಟ್ಟೆ. ನೀವು ನಾವದು ಏನು ಮಾಡ್ತೀರೋ ಗೊತ್ತಿಲ್ಲ. ನೀವು ಸಾಯಂಕಾಲಕ್ಕೆ ಹೋಗಿ ಅವಳು ಕೆನ್ನೆಗೆ ಬಾರಿಸಿ ಇನ್ನೊಂದು ಕಿತ ಅವನ ಜೊತೆ ಓಡಾಡಬಾರ್ದು ಅಂತ ಹೇಳ್ಬಿಟ್ಟು ಆಮೇಕಿಂದ ಮನೆಗೆ ಬರ್ರಿ. ಇಲ್ಲಾಂದರೆ ಮನೆಗೆ ಬರೋಕ್ಕೆ ಹೋಗ್ಬೇಡ್ರಿ. ಯಾಕೆ ಸುಮ್ಮನೆ ಬರ್ತೀರಾ? ಗಂಡ್ಸಾದರೂ ಹೋಗಿ ಕೇಳಬೇಕು. ಅಯ್ಯೋ ಶಿವನೇ, ನಾನು ಹೋಗ್ಬಿಟ್ಟು ಹೆಂಗೆ ಕೇಳಲಿ? ಇವಳು ನೋಡಿ ಹಿಂಗೆ ಹೇಳ್ತಾವಳೆ. ಆದರೂ ಧೈರ್ಯ ಮಾಡಿ ಕೇಳ್ತೀನಿ. ನನ್ನ ಮಾನ ಮರ್ಯಾದೆ ಎಲ್ಲ ನನಗೆ ಊರಾಗ ಹರಾಜಾಗ್ತಾ ಇದ್ದೀನಿ. ಯಾವನ ಜೊತೆ ನಾವು ಗಾಡಿನ ಓಡಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ ಹೋಗಿ ಸಾಯಂಕಾಲಕ್ಕೆ. ನಾನು ಎಂಡ್ರು ಶಾರದಿ ಒಳದೇನೆ ಸರಿ. ಹೋಗ್ಬಿಟ್ಟು ಇವಾಗ ಸಾಯಂಕಾಲಕ್ಕೆ ಅವಳು ಯಾವಾಗ ಬತ್ತೊಳಗೆ ಕಾಯ್ಕೊಂಡು ಕುಂತ್ಕೊಂಡು ಮಂತಕ್ಕೆ ಹೋಗ್ಬಿಟ್ಟು ಕೇಳ್ತೀನಿ. ಹಿಂಗೆಲ್ಲ ತಿರ್ಗಾಡ್ತಿದ್ಯಲ್ಲ ನನ್ನ ಮಾನ ಮರ್ಯಾದೆ ಕಳಿಯಕ್ಕೆ ಅಂತ. ನೋಡು ಒಳ್ಳೆ ಹೆಂಗಸ್ರೆಲ್ಲ ನನಗೆ ಬಾಯ್ ಬಿಟ್ಕೊಂಡು ನೋಡ್ತಾವ್ರಿ. ಅವ್ರಿಗೆಲ್ಲನೂ ನನ್ನ ಮಾನ ಮರ್ಯಾದೆ ಅವ್ರ ಮುಂದೆ ಹೋಯ್ತು. ಶಾರದಿ ಉರ್ಕೊಂಡು ಸತ್ತೇ ಹೋಗ್ಬಿಟ್ಟಲ್ಲ ನೀನು. ನಿನ್ನ ಮಕ ಮುಚ್ಚ ಹಂಗೆ ಉರ್ಕೊಂಡು ಸಾಯ್ಬೇಕಪ್ಪ. ನೀನು ಬಾಳ ಬೆಂಕಿ ಅಕ್ಕ. ಆ ಮಮ್ತಿನ ನಿಮ್ದಾಗಿರ್ಲಿ. ಏನೋ ಗುಸ ಪಿಸ ಮಾತಾಡ್ಕೊಂತ ಇದ್ದೀರಾ? ಲೇ ಪೊದ್ದಿ, ನೀನು ವಾರ ಕಿತ್ತಿಯವಳಲ್ಲ ಮಮ್ತಿಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ನಾನು ಸುಮಾರು ದಿನದಿಂದ ನೋಡ್ತಾನೆ ಇವನಿ. ಅವನು ಯಾವನ ಜೊತೆನೂ ಓಡಾಡಿದ್ದೆ ಅವಳು ಮಕ ಮುಚ್ಚ ಓಡಾಡ್ತಾನೆ ಅವಳಂತೂ ಮನೆ ಒಳಗಡೆಗೆಲ್ಲ ಬಂದು ಹೋಯ್ತಾ ಇರ್ತಾನೆ. ಅಪ್ಪ ನಾನು ಕಣ್ಣಾರೆ ನೋಡಿವ್ನಿ. ಅವನು ಯಾವನೊಬ್ಬ ಈಗ ತಾನೇ ಎಲ್ಲ ನಿಂತ್ಕೊಂಡಿದ್ರು. ನಿಮ್ಮ ಬಾವ ಹಾವಯ್ಯನು ನಿಂತ್ಕೊಂಡಿದ್ದ, ಶಾರದಿನೂ ನಿಂತ್ಕೊಂಡಿದ್ಲು, ನಾನು ಸರೋಜಿ ಎಲ್ಲ ನಿಂತ್ಕೊಂಡಿದ್ವಿ. ನಮ್ಮ ಮುಂದೆನೇ ಒಂದು ಅಡ್ಡು ಬೈಕಾಗೆ ಯಾವುದೋ ಹುಡುಗನ ಜೊತೆ ಈ ಕಡೆಗೆ ಹೋದ್ಲು. ಬುಡಕ ಯಾರೋ ರಿಲೇಟಿವ್ಸೋ ಯಾರೋ ಇರ್ತಾರೆ, ಅಣ್ಣ ತಮ್ಮಗಳು ಇಲ್ಲ ಫ್ರೆಂಡುಗಳು ಯಾರೋ ಇರ್ತಾರೆ ಅನ್ನಿಸ್ತದೆ. ಸುಮ್ಕೆನೆ ನೀನು ಯಾಕೆ ಹಿಂಗೆ ತಿಳ್ಕೊಂತೀಯ? ಪಾಪ ಅವಳಿಗಿನ ಯಾರು ತೋರ್ಸಕ್ಕೂ ಮಾಡಕ್ಕೂ ಏನಕ್ಕೂ ಅದಕ್ಕೆ ಎಲ್ಲೋ ಯಾರು ತಗೋ ಕರ್ಕೊಂಡು ಹೊಂಟಿತ್ತಾಳ ಅಷ್ಟೇ. ಅದ್ರಾಗ ಏನು ತೆಪ್ಪೈತೆ? ಇವಾಗ ಯಾರ ಜೊತೆನೋ ಗಾಡಿನಾಗ ಹೋಗೋದು ತೆಪ್ಪ. ಅಣ್ಣ ತಂಗಿಯರ್ ಗಾಡಿನಾಗ ಹೋದ್ರು ಕೆಟ್ಟಾಗೆ ಮಾತಾಡೋ ಜನಗಳು ತುಂಬ ಜನ ಅವರೇ ಕಣಕೋ. ಹಂಗೆಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡ. ಅವ್ರಿಗೆ ನಮಗೆ ಯಾಕೆ ಮಾತಾಡಬೇಕು? ಮಮ್ತಿ ಹಂಗನ ಮಾಡ್ಕೊಳ್ಳಿ. ಈಗ ನೋಡು, ಅವಳು ಒಂದು ಮಗನ ಸಾಕಬೇಕು ಅಂದರೆ ಗಂಡ ಬಿಟ್ಟವನಿ. ಈಗ ನಾವೇನು ಹೋಗಿ ಆಯ್ತೀವ ಅವಳಿಗೆ? ನಾವು ಹೋಗ್ಬಿಟ್ಟೇನಾಗಿ ಅವಳಿಗೆ ಏನೋ ರೇಸನ್ನು ಪಾಸನ್ನೆಲ್ಲ ಕೊಡಿಸ್ತಿದ್ದೀವ? ಇಲ್ಲ ತಾನೇ. ಅವಳ ಜೀವನ ಅವಳು ನೋಡ್ಕೊತಾವಳೆ. ಅವಳ ಪಾಡುಗಳು ಬಿಡೋದು ಒಳ್ಳೇದು. ನಾವು ಸುಮ್ಮನೆ ನಾವೆಲ್ಲ ಹಿಂಗೆ ಮಾತಾಡ್ಕೊಂಡು ಕುಂತ್ಕೊಂಡು ಅವಳಿಗೆ ಯಾಕೆ ಅವಳನ್ನ ಸುಮ್ಕೇಣಿ ಆಳ್ಗಡೆ ಹೋಗ್ಬೇಕು? ನಾವು ಹೇಳು, ಯಾರ ಜೊತೆನ ಹೋಗ್ಲಿ, ಯಾರ ಜೊತೆನ ಬರಲಿ, ಅವಳು ಖುಷಿಯಾಗವಳ, ಅವಳ ಮಗಳು ಚೆನ್ನಾಗಿ ನೋಡ್ಕೊಂತಾಳ, ಅಷ್ಟೇ ಸಾಕು. ನಮ್ಮ ಬಾವಂಗೆ ಯಾವ ಯೋಗ್ಯತೆನೂ ಇಲ್ಲ, ಬಿಟ್ಬಿಟ್ಟು ಬಂದ್ಬಿಟ್ಟವನಲ್ಲ. ಈಗ ನಮ್ಮ ಬಾವಂಗೆ ಯಾವ ಯೋಗ್ಯತೆ ಐತೆ? ಅಯ್ಯಪ್ಪನ ಮುಂದೆ ಹೋದ್ರು ಏನಾಯ್ತು ಅಧಿಕಾರ ಕೇಳಕ್ಕೆ? ಅಯ್ಯೋ, ನೀನೆಲ್ಲಿ ಬಿಟ್ಕೊಡ್ತೀಯ? ಬಾ ಅಮ್ಮ, ನೀನು ವಾರ್ಗಿತ್ತೀನ, ನೀನೆಲ್ಲಿ ಬಿಟ್ಕೊಡ್ತೀಯ? ಕಂಡೋರ್ ಮನೆದಾಗಿದ್ರೆ ಬಿಟ್ಕೊಡ್ತಿದ್ದೇನೋ. ನಿನ್ನ ವಾರ್ಗಿತ್ತಿ ಆಗ್ಬೇಕಲ್ಲ, ನಿಮ್ಮ ಬಾವ ಅಲ್ವಾ? ಎಷ್ಟು ಜಗಳ ಆಡಿದ್ರು ನಿಮ್ಮವ್ರು ನೀವೇ ಚೆನ್ನಾಗಿರೋದಲ್ವಾ? ನೀವು ಯಾಕೆ ಬಿಟ್ಕೊಡ್ತೀರಾ? ಹೆಂಗಿದ್ರು ಒಳಗಡೆ ಹಾಕೊಂಡು ಎಲ್ಲ ಮುಚ್ಚಾಕ್ತೀರಾ. ಹೋದ್ರೆ ಹೋಗ್ಲಿ ಬಿಡವ, ನಮ್ಗೆ ಯಾಕೆ ಸುಮ್ಕೇನಿಯ ಕಂಡೋರ್ ಮನೆ ವಿಷಯ? ಬೊತ್ತಿದ್ನಲ್ಲ ಯಾವಾಗೂ ಮಂತಕಯ್ಯಪ್ಪ, ಅದಕ್ಕೊಂದು ಮಾತು ಹೇಳ್ದೆ ಅಷ್ಟೇ. ಹಿಂಗೆ ಬೊತ್ತಿದ್ದ ಹೋಯ್ತಿದ್ದ ಅಂತ. ಈಗ ತಾನೇ ಬೈಕಾಗ ಹೋದ್ನಲ್ಲ, ಅದಕ್ಕೆ ನಾನು ಹೇಳಿದ್ದು. ಸರಿ ತಕ ಬೊತ್ತೀನಿ. ಏನೇ ಅಮ್ಮಂಗೆ ಹೊಟ್ಟೆ ಉರಿ, ಯಾರು ನಿಮ್ದಾಗಿರೋದು ಅಮ್ಮನ ಕೈ ಸಹಿಸಕ್ಕೆ ಹೇಳಕ್ಕಿಲ್ಲ. ಉರ್ಕೊಂಡು ಸಾಯ್ತಾಳೆ ಸುಮ್ಕೆನೆಯ. ಅಯ್ಯೋ, ಏನಾಯ್ತು ಅಂತ ಹಿಂಗೆ ಮಾತಾಡ್ತಾವಳಲ್ಲ? ಅವಾಗ ಒಂದು ಕಿತ ನಿನ್ನ ಆದ್ನಿಗೆ ಮದುವೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹುಡುಗನ ಕರ್ಕೊಂಬಂದಿಲ್ವೇ? ಆಮೇಲೆ ಗೊತ್ತಾಯ್ತಲ್ಲ ಮಮ್ತಿ ಲವ್ವರು ಅಂತ ಹೇಳ್ಬಿಟ್ಟು ಅವನ ಜೊತೆ ಇವಾಗ ಗಾಡಿನಾಗ ಹೋಗಿದ್ದು ನಿಮ್ಮ ವಾರ್ಗಿತ್ತಿ ಕಣವ. ಇದೇನೇ ಹೇಳ್ತಿದ್ಯಾ? ಲವ್ವರ್ ಬಂದವನ ಮತ್ತೆ ವಾಪಸ್ಸು? ಓ ಕಣೆ ಬಂದವನಿ. ಅಯ್ಯೋ, ಅದ್ರಾಗೂ ನೋಡ್ಬೇಕಿತ್ತು ಶಾರದಿ ಬೇರೆ ಇದ್ಲ. ಅವಳು ನೋಡ್ಬಿಟ್ಟು ಹುಡುಗ ಮೊದಲೇ ಸಂದಕ್ಕೆ ಹೋದ್ನಲ್ಲ, ಸಂದಕವನೇ ಉರ್ಕೊಂಡು ಸಾಯ್ತಾ ಇದ್ಲು ಸುಮ್ಕೆನೆಯ. ಹೋಗತ್ಲಾಗೆ ಏನು ಅತ್ತ ಮಾಡ್ತಾಳೆ ಮಮ್ತಿ. ಬುಡೆ, ನಾವ್ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು? ನಾವೇನು ಹೋಗ್ಬಿಟ್ಟು ಅವ್ರಿಗೆ ದಿನ ಕೂಳಾಗ್ತಿದೀವ, ನೀರು ಕೊಡ್ತಾ ಇದೀವ. ಹೇಳು, ಯಾಕೆ ಮಾತಾಡ್ಬೇಕು ನಾವು ಅವ್ರ ಬಗ್ಗೆ? ಓ ಅದೇನಿದೆಯಾ, ನಮ್ಗೆ ಯಾಕೆ ಬೇಕು ಹೇಳು? ಸುಮ್ಕೆನೆಯ ಹೆಂಗನ ಮಾಡ್ಕೊಂಡು ಹೋಗ್ಲಿ. ಏನಾಯ್ತೆ? ಹೋಗಿದ್ರೇನು ಸಾವುಕಾರ ಮನ್ಗೆ? ನನ್ನಂತೂ ನೀನು ನೋಡ್ಬೇಕು ಕರೆಯೋದೇ ಇಲ್ಲ. ನೀನು ಮಂತಕ್ಕೆ ಬರೋಕ್ಕಿಲ್ಲ, ನಾನು ಹೇಳು ಕರೀಲಿ. ಹೇಳು ಬಾಬಾ ಹೋಗಣ. ದೆಯ್ಯನ್ ನೋಡ್ಬೇಕು ನೀನು ಇವಾಗ. ದೆಯ್ಯ ರೋಜ ಅವ್ರ ಅಮ್ಮನ ಪಾತ್ರ ಮಾಡ್ಕೊಂಡು ಕುಂತೈತೆ. ನೀನು ನೋಡ್ಬಾ ಎಂತ ಚಂದ ಕಾಣಿಸ್ತೈತೆ ಅಂತ. ಹೌದೇ? ನೋಡಿ ಮತ್ತೆ ನಾನು ಬರ್ತೀನಿ.